ಮಿತ್ರರೇ, ಹೈಕಮಾಂಡ್ ಮಟ್ಟದಲ್ಲಿ ನಿರಂತರವಾಗಿ ಏರುತ್ತಲೇ ಇರುವ ಡಿಕೆ ಪ್ರಭಾವ, ವರಿಷ್ಠರು ಬಂಡೆ ಮೇಲಿಟ್ಟಿರುವ ನಂಬಿಕೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ತರುವುದು ನಿಶ್ಚಿತ ಎನ್ನುವಂತೆ ತೋರುತ್ತಿದೆ. ಇದಕ್ಕೆ ಪೂರಕವಾದ ವಾತಾವರಣ ಹೈಕಮಾಂಡ್ ಮಟ್ಟದಲ್ಲಿ ತಾನಾಗಿ ನಿರ್ಮಾಣವಾಗುತ್ತಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿರುವ ಡಿಕೆ ಬಗ್ಗೆ ರಾಹುಲ್ ಸಂತುಷ್ಟರಾಗಿದ್ದಾರೆ. ಅದರಲ್ಲೂ ಡಿಕೆ ಉಸ್ತುವಾರಿ ಹೊತ್ತಿದ್ದ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸುತ್ತಿರುವುದು ಅವರಿಗೆ ಖುಷಿ ತಂದಿದೆ. ಇದು ಮೇ ಮಧ್ಯಭಾಗದ ಹೊತ್ತಿಗೆ ಡಿಕೆಗೆ ಲಕ್ಕು ಕುದುರಿಸಬಹುದು. ಅಧಿಕಾರ ಹಂಚಿಕೆ ಒಪ್ಪಂದ ಮೀರಿ ಸಿದ್ದರಾಮಯ್ಯ ಅವರು 3 ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲು ಬಿಟ್ಟಿದ್ದೇವೆ. ದಿವಂಗತ ದೇವರಾಜ ಅರಸು ಅವರ ಸುದೀರ್ಘ ಅವಧಿಯ ಸಿಎಂ ಎನ್ನುವ ದಾಖಲೆ ಮುರಿಯಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ದಾಖಲೆಯ 17ನೇ ಬಜೆಟ್ ಮಂಡಿಸಲು ಕೂಡ ಅನುವು ಮಾಡಿಕೊಟ್ಟಿದ್ದೇವೆ. ಪಕ್ಷ ಅಧಿಕಾರಕ್ಕೆ ಬರಲು ತಮ್ಮ ಕೊಡುಗೆಯೂ ಅಪಾರವಾಗಿದ್ದರೂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ತಲೆಯಾಡಿಸುತ್ತಾ ಸಿದ್ದರಾಮಯ್ಯ ಮುಂದುವರಿಯಲು ಸಾಥ್ ನೀಡಿದ್ದಾರೆ. ಈಗ ಸರ್ಕಾರದ 2 ವರ್ಷಗಳ ಅವಧಿ ಮಾತ್ರ ಬಾಕಿ ಉಳಿದಿದೆ. ಈಗಲೂ ಡಿಕೆಗೆ ಅಧಿಕಾರ ಬಿಟ್ಟುಕೊಡದೇ ಇದ್ದರೆ ಜನಮಾನಸದಲ್ಲಿ ಪಕ್ಷದ ಬಗ್ಗೆ ಅಪನಂಬಿಕೆ ಮೂಡುತ್ತದೆ. ಡಿಕೆ ಬೆಂಬಲಿಗರು ಮತ್ತು ಅವರ ಅನುಯಾಯಿಗಳು ಮಾತ್ರವಲ್ಲದೆ ತಳಮಟ್ಟದ ಕಾರ್ಯಕರ್ತರಲ್ಲೂ ಭರವಸೆ ಇಲ್ಲದಂತಾಗುತ್ತದೆ. ಪಕ್ಷಕ್ಕಾಗಿ ಅನೇಕ ತ್ಯಾಗ ಮಾಡಿದ, ಪಕ್ಷದ ಪಾಲಿಗೆ ರಾಷ್ಟ್ರ ಮಟ್ಟದಲ್ಲಿ ಟ್ರಬಲ್ ಶೂಟರ್ ಆಗಿರುವ, ವರಿಷ್ಠರ ಮೆಚ್ಚಿನ ಟಾಸ್ಕ್ ಮಾಸ್ಟರ್ ಆಗಿರುವ ಡಿಕೆಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಹೀಗಾಗಿ ಅವರಿಗೆ ಸಿಎಂ ಹುದ್ದೆ ನೀಡಲೇಬೇಕು ಎಂದು ರಾಹುಲ್ ಆಪ್ತ ವಲಯದಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರು, ದೇಶದ ಖ್ಯಾತ ವಕೀಲರು ಸಲಹೆ ನೀಡಿದ್ದಾರೆ. ಈ ಮಾತಿಗೆ ರಾಹುಲ್ ಕೂಡ ಸಹಾನುಭೂತಿ ವ್ಯಕ್ತಪಡಿಸಿದ್ದು, ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ತನ್ನ ತಾಯಿ ಸೋನಿಯಾ ಅವರ ಮೂಲಕವಾದರೂ ಮನವೊಲಿಸಿ ಡಿಕೆಗೆ ಅಧಿಕಾರ ಹಸ್ತಾಂತರ ಮಾಡಿಸುವ ನಿರ್ಣಯ ಕೈಗೊಂಡಿದ್ದಾರೆ. ಡಿಕೆ ಪಟ್ಟಾಭಿಷೇಕದ ಜೊತೆಯಲ್ಲಿಯೇ ಸಂಪುಟ ಪುನರಚನೆಯೂ ನಡೆಯಲಿದೆ. ಈ ಮಾಹಿತಿಯನ್ನು ತಮ್ಮದೇ ಮೂಲಗಳಿಂದ ಪಡೆದುಕೊಂಡಿರುವ ಡಿಕೆ ಅದೇ ಕಾರಣಕ್ಕೆ ಹೊಸ ಉರುಪಿನೊಂದಿಗೆ ಓಡಾಡುತ್ತಿದ್ದಾರೆ. ಅಸ್ಸಾಂ ನಂತರ ತಮಿಳುನಾಡು ಚುನಾವಣೆಯಲ್ಲೂ ಪಕ್ಷಕ್ಕೆ ಬಲ ತುಂಬುತ್ತಿದ್ದಾರೆ. ಸಂಪುಟ ಪುನರಚನೆ ವಿಚಾರದಲ್ಲಿ ಬಹಿರಂಗವಾಗಿ ಯಾರೂ ಮಾತನಾಡಬೇಡಿ ಎಂದು ಶಾಸಕರಿಗೆ ವಾರ್ನಿಂಗ್ ಕೊಡುತ್ತಿದ್ದಾರೆ. ಅಧಿಕಾರ ಹಸ್ತಾಂತರದ ನಂತರವಷ್ಟೇ ಕ್ಯಾಬಿನೆಟ್ ರೀಶಫಲ್ ಎಂಬ ಸಂದೇಶ ನೀಡುತ್ತಿದ್ದಾರೆ ಎನ್ನಲಾಗಿದೆ.